ನಮಸ್ಕಾರ. ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಭೂಮಿಗೆ ಹತ್ತಿರವಾಗಲಿರುವ ಚಂದ್ರ, ಹಲವು ಕುತೂಹಲಗಳ ದಿನ ಮಾರ್ಚ್ 19ಕ್ಕೆ ಕ್ಷಣಗಣನೆ. ಏನಾಗಲಿದೆಯೋ ಆತಂಕ, ಭಯದ ಮನಸ್ಸಿನ ಮಧ್ಯೆ ಏನಾಗಲ್ಲ ಎಂಬ ವಿಜ್ಞಾನಿಗಳ ಅಭಯ. ಭೂಮಿಯೂ ಇಲ್ಲ, ನೌಕರಿಯೂ ಇಲ್ಲ, ದಿನ 18 ಆದರೂ ಜನನಾಯಕರಿಂದ ಉತ್ತರವೇ ಇಲ್ಲ. SEZ ನಿರ್ವಸಿತರಿಗೆ ಪೇಜಾವರ ಶ್ರೀ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷದವರ ಬೆಂಬಲ. ಐನೂರಕ್ಕೂ ಮಿಕ್ಕಿ ಸೈನಿಕರನ್ನ ಹೊಂದಿದ್ದ ವೀರರಾಣಿ ಅಬ್ಬಕ್ಕನ ಧೈರ್ಯ ಸ್ಥೈರ್ಯವೇ ಇಂದಿನ ಮಹಿಳೆಯರಿಗೆ ಹೋರಾಟದ ಚಾಪು. ಅಬ್ಬಕ್ಕ ಸಂಕಥನದಲ್ಲಿ ಡಾಕ್ಟರ್ ತುಕಾರಾಂ ಪೂಜಾರಿ ಅಭಿಮತ. ವಾರ್ತೆಗಳ ವಿವರ. MSEZ ಉದ್ಯೋಗ ಸಂತ್ರಸ್ತರ ಗೋಳು ಮುಗಿಲು ಮುಟ್ಟುತ್ತಿದೆ. ಪ್ರತಿಭಟನೆಗೆ 18 ದಿನಗಳು ತುಂಬಿದ್ದರೂ ಸರ್ಕಾರ ಕಣ್ಣು ಮುಚ್ಚಿ ಹಾಲು ಕುಡಿಯುತ್ತಿದೆ. ಪಕ್ಷ ಭೇದ ಮರೆತು ವಿವಿಧ ಗಣ್ಯರು ಉದ್ಯೋಗಾಕಾಂಕ್ಷಿಗಳಿಗೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ. SEZ ನಿರ್ವಸಿತರ ಮಕ್ಕಳಿಗೆ ಉದ್ಯೋಗ ನೀಡುತ್ತೇವೆಂದು ಹೇಳಿ ಇಲ್ಲದ ಸಬೂಬು ಹೇಳಿ ತಪ್ಪಿಸುತ್ತಿರುವ MSEZ ಹಾಗೂ MRPL ವಿರುದ್ಧ ನಡೆಸುತ್ತಿರುವ ಹೋರಾಟ 18ನೇ ದಿನಕ್ಕೆ ಕಾಲಿರಿಸಿದೆ. ವಿಶೇಷ ವಿತ್ತ ವಲಯದ ಭೂಸ್ವಾಧೀನದಿಂದ ಸಂತ್ರಸ್ತರಾದವರಿಗೆ ತರಬೇತಿ ನೀಡಿಯೂ ಉದ್ಯೋಗ ಕೊಡದಿರುವ ವಿಚಾರದಲ್ಲಿ ಈ ಪ್ರತಿಭಟನೆ ನಡೆಯುತ್ತಿದ್ದು, ಬಿಸಿಲಲ್ಲಿ ಒಣಗುತ್ತಿರುವ ಸಂತ್ರಸ್ತರ ಪಾಡು ಕಂಡು ಎಲ್ಲ ಗಣ್ಯರು ರಾಜಕೀಯ ಭೇದ ಮರೆತು ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ತರಬೇತಿ ಪಡೆದ ಹೆಣ್ಮಕ್ಕಳ ಪಾಡಂತೂ ಹೇಳತೀರದು. ಇದ್ದ ಕೆಲಸವನ್ನು ಬಿಟ್ಟು ಬಂದವರು ಕೆಲವರಾದರೆ ತರಬೇತಿಗಾಗಿ ಶಿಕ್ಷಣವನ್ನೇ ಮರೆತು ಬಂದವರು ಕೆಲವರು. ಈ ಸಂತ್ರಸ್ತರ ಬೆಂಬಲಕ್ಕೆ 18ನೇ ದಿನ ಬಿಜೆಪಿ, ಕಾಂಗ್ರೆಸ್, JDS, CPM ಪದಾಧಿಕಾರಿಗಳು ಎದ್ದು ನಿಂತಿದ್ದಾರೆ. ರೈತ ಸಂಘದ ಮುಖಂಡರು ಧ್ವನಿಗೂಡಿಸಿದ್ದಾರೆ. ಈ ವೇಳೆ ಮಾತನಾಡಿದ ಕಾರ್ಪೊರೇಟರ್ ಶಶಿಧರ ಹೆಗಡೆ, ನಿಮ್ಮ ಬೇಡಿಕೆ ಈಡೇರುವ ತನಕ ವಿರಮಿಸಬೇಡಿ ಎಂದರು. ನಮ್ಮ ಪರಿಸರದ ವಿದ್ಯಾರ್ಥಿನಿಯರಿಗೆ ಒಂದು ಯಾವುದೇ ಕೆಲಸ ಸಿಗದಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣ್ತಾ ಇದ್ದೇವೆ. ಈಗ SEZ ಒಂದು ನಮ್ಮ ಸಂತ್ರಸ್ತ ವಿದ್ಯಾರ್ಥಿನಿಯರ ಪ್ರತಿಭಟನೆ 18 ದಿನಕ್ಕೆ ಕಾಲಿಡ್ತಾ ಇದೆ. ನಾವು ರಾಜಕೀಯ ರಹಿತವಾಗಿ ಒಂದೇ ಮನಸ್ಸಿನಿಂದ ಈ ಸಂತ್ರಸ್ತ ವಿದ್ಯಾರ್ಥಿನಿಯರಿಗೆ